ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಜುಲೈ ಮೊದಲ ವಾರದಲ್ಲಿ ಅಬ್ಬರಿಸಿದ್ದ ಮಳೆ ಈಗ ತಗ್ಗಿರ್ತಕ್ಕಂಥದ್ದು ಮತ್ತೊಮ್ಮೆ ಈಗ ಕರ್ನಾಟಕದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳು ಹಾಗೇನೆ ಬೆಳಗಾವಿಯ ಖಾನಾಪುರ ಹಾಗೇನೆ ಬೆಳಗಾವಿ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಪ್ರಮಾಣ ಗಣನೀಯವಾಗಿ ನಿನ್ನೆಯಿಂದ ಕಡಿಮೆ ಆಗಿರ್ತಕ್ಕಂಥದ್ದು. ಇದು ಮತ್ತೊಮ್ಮೆ ರೈತರಿಗೆ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಮಳೆ ಕೈಕೊಟ್ಟಿತ್ತು. ಹೀಗಾಗಿ ಎಲ್ಲೆಡೆ ಕುಡಿಯುವ ನೀರು ಮತ್ತು ಜಾನುವಾರುಗಳು ಕೂಡ ನೀರಿನ ಸಮಸ್ಯೆ ಆಗಿತ್ತು. ಡ್ಯಾಂಗಳು ರಾಜ್ಯದಲ್ಲಿ ಬಹುತೇಕ ಡ್ಯಾಂಗಳು ಖಾಲಿಯಾಗಿರ್ತಕ್ಕಂಥದ್ದು. ಆದರೆ ಜುಲೈ ಮೊದಲ ವಾರದಲ್ಲೇ ಉತ್ತಮ ಮುಂಗಾರು ಏನು ಆಗಿದ್ದ ಕಾರಣಕ್ಕಾಗಿ ಏನು ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಸಾಕಷ್ಟು ಏರಿಕೆ ಆಗಿತ್ತು. ಬೆಳಗಾವಿ ಎರಡು ಪ್ರಮುಖ ಜಲಾಶಯಗಳು, ಉತ್ತರ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ಎರಡು ಜಲಾಶಯಗಳಿಗೆ ಉತ್ತಮ ಒಳಹರಿವು ಬಂದಿತ್ತು. ಆದರೆ ನಿನ್ನೆಯಿಂದ ಸಡನ್ ಆಗಿ ಮತ್ತೆ ಮುಂಗಾರು ಮಳೆ ಏನು ಪ್ರಮಾಣ ತಗ್ಗಿರ್ತಕ್ಕಂಥದ್ದು ಇದು ಆತಂಕವನ್ನು ಸೃಷ್ಟಿ ಮಾಡಿದೆ. ಪ್ರಮುಖವಾಗಿ ಬೆಳಗಾವಿಯ ಮಲಪ್ರಭಾ ಜಲಾಶಯ, ನವಿಲು ತೀರ್ಥ ಜಲಾಶಯದಲ್ಲಿ ಸುಮಾರು 37 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಇವತ್ತು 11.5 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ. ಕಳೆದ 2-3 ದಿನಗಳಿಂದ 13,500 ಕ್ಯೂಸೆಕ್ಸ್ ಬರ್ತಿದ್ದಂತ ನೀರು ಇವತ್ತು ಏಕಾಏಕಿ 7,100 ಹಂತಕ್ಕೆ ಬಂದು ನಿಂತಿರತಕ್ಕಂಥದ್ದು. ದಿನನಿತ್ಯ ಏನು ಮಲಪ್ರಭೆಯ ಒಳಹರಿವು ಕಡಿಮೆ ಆಗ್ತಿದೆ. ಮತ್ತೊಂದು ಕಡೆ ಘಟಪ್ರಭಾ ಜಲಾಶಯ ಏನು ಬೆಳಗಾವಿ ಬಾಗಲಕೋಟೆ ಜನರ ಜೀವನಾಡಿ 51 ಟಿಎಂಸಿ ಸಾಮರ್ಥ್ಯದ ಹಿಡಕಲ್ ಜಲಾಶಯದಲ್ಲಿ ಸದ್ಯ 11.5 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ. ಏನು ಇಲ್ಲಿ ಒಂದು ಜಲಾಶಯದಲ್ಲಿ 30% ಏನು ನೀರು ಈಗ ಸದ್ಯ ಸಂಗ್ರಹವಾಗಿರ್ತಕ್ಕಂಥದ್ದು. ಈಗ ಏನು ಒಳಹರಿವು 28,000ದಿಂದ ಈಗ 21,000ಕ್ಕೆ ಬಂದು ತಲುಪಿದೆ. ಒಟ್ಟಾರೆ ಏನು ಘಟಪ್ರಭದಲ್ಲೂ ಕೂಡ ಒಳಹರಿವಿನ ಪ್ರಮಾಣ ಈಗ ಕಡಿಮೆ ಆಗಿರ್ತಕ್ಕಂಥದ್ದು. ಇದು ಈಗ ಮತ್ತೊಮ್ಮೆ ಆತಂಕದ ಛಾಯೆ ಮೂಡುವಂತೆ ಮಾಡಿರ್ತಕ್ಕಂಥದ್ದು. ನಿನ್ನೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕುಡಿಯ ನೀರಿನ ಸಮಸ್ಯೆ ಇರತಕ್ಕಂಥ ತಾಲೂಕುಗಳಿಗೆ ಕ್ಷೇತ್ರಗಳಿಗೆ 1 ಕೋಟಿ ರೂಪಾಯಿ ಅನುದಾನ ಕೊಡುವಂತಹ ಒಂದು ಏನು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಲವು ತಾಲೂಕುಗಳು ಅಂದ್ರೆ ಮಳೆ ಬೀಳದಂತಹ ತಾಲೂಕುಗಳು ಕೂಡ ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಅದನ್ನ ನೀಗಿಸಕ್ಕೆ ಈಗ ಸದ್ಯ ಇದು ನೆರವಾಗಲಿದೆ. ಮತ್ತೊಂದು ಕಡೆ ಏನು ಅಂತಂದ್ರೆ ಮೋಡ ಬಿತ್ತನೆ ಬಗ್ಗೆ ಗಂಭೀರ ಚಿಂತನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಮತ್ತೊಂದು ಸಭೆಯನ್ನ ಮಾಡ್ತೇವೆ, ಏನು ಮೋಡ ಬಿತ್ತನೆ ಅಧಿಕಾರಿಗಳ ಜೊತೆಗೆ ಒಂದು ಚರ್ಚೆಯನ್ನ ಮಾಡಿ ಫೈನಾನ್ಸ್ ಆಗಿರಬಹುದು ಮತ್ತು ಇತರ ಈ ಒಂದು ಏನು ತಜ್ಞರ ಜೊತೆ ಒಂದು ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಮೋಡ ಬಿತ್ತನೆ ಬಗ್ಗೆ ಬಹಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಬಹಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ಹಾವೇರಿಯಲ್ಲಿ ಪ್ರಾಯೋಗಿಕವಾಗಿ ಮೋಡ ಬಿತ್ತನೆಯನ್ನು ಮಾಡಲಾಗಿತ್ತು. ಅಲ್ಲಿನ ಶಾಸಕರು ಪ್ರಕಾಶ್ ಕೋಳಿವಾಡ್ ನೇತೃತ್ವದಲ್ಲಿ ಒಂದು ಮೋಡ ಬಿತ್ತನೆಯನ್ನ ಮಾಡಿದ್ರು. ಅದು ಭಾಗಶಃ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ಈಗ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಮೋಡ ಬಿತ್ತನೆಯನ್ನ ಇಡೀ ರಾಜ್ಯಾದ್ಯಂತ ಮಾಡಕ್ಕೆ ಈಗ ಮುಖ್ಯಮಂತ್ರಿಗಳು ಗಂಭೀರ ಚಿಂತನೆಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆ ಏನು ಮುಂಗಾರು ಮಳೆ ಈಗ ಮತ್ತೊಮ್ಮೆ ಏನು ಕಡಿಮೆ ಆಗಿರ್ತಕ್ಕಂಥದ್ದು ಇದು ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಯಾಕಂದ್ರೆ ಜೂನ್ ತಿಂಗಳಲ್ಲಿ ಮಳೆ ಆಗದ ಕಾರಣಕ್ಕಾಗಿ ರೈತರು ಬಿತ್ತಿದಂತಹ ಬೆಳೆಗಳು ಸಂಪೂರ್ಣವಾಗಿ ಅದಕ್ಕೆ ನೀರಿನ ಕೊರತೆ ಆಗಿತ್ತು. ಹೀಗಾಗಿ ಏನು ಸಾಕಷ್ಟು ಸಮಸ್ಯೆ ಎದುರಾಗಿತ್ತು. ಆದರೆ ಜುಲೈ ಮೊದಲ ವಾರದಲ್ಲೇ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಂಗಳೂರು, ದಕ್ಷಿಣ ಕನ್ನಡದಿಂದ ಹಿಡಿದು ಮಹಾರಾಷ್ಟ್ರದವರೆಗೂ ಕೂಡ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿತ್ತು. ಮಳೆ ಪ್ರಮಾಣ ಕಳೆದ 2 ದಿನಗಳಿಂದ ಕೂಡ ಕಡಿಮೆ ಆಗಿದೆ. ಹೀಗಾಗಿ ಇದು ಮತ್ತೊಮ್ಮೆ ಏನು ಮುಂಗಾರು ಮಳೆ ಕೊರತೆಯನ್ನ ತಂದೊಡ್ಡುತ್ತಾ ಅಂತಕ್ಕಂಥ ಆತಂಕಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಬಾರಿ ಏನಂದ್ರೆ ತೀವ್ರ ಬರಗಾಲ ಬರುತ್ತೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ಆಗಿರ್ಬೋದು ಮತ್ತು ಅನೇಕ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಮತ್ತೊಮ್ಮೆ ಮಳೆ ನಿಂತಿರ್ತಕ್ಕಂಥದ್ದು. ಇದು ಏನು ಬೆಳಗಾವಿಯ ಘಟಪ್ರಭಾ, ಮಲಪ್ರಭಾ ಅಷ್ಟೇ ಅಲ್ಲದೆ ಕೃಷ್ಣಾ ನದಿಗೂ ಕೂಡ ಒಳಹರಿವಿನಲ್ಲೂ ಕೂಡ ಸಾಕಷ್ಟು ಕಡಿಮೆ ಆಗ್ತಿದೆ. ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಬಿದ್ದರೆ ಮಾತ್ರ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗುತ್ತೆ, ಘಟಪ್ರಭಾ ಒಳಹರಿವು ಹೆಚ್ಚಾಗುತ್ತೆ. ಹಾಗೇನೆ ಖಾನಾಪುರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿದ್ದ ಸಂದರ್ಭದಲ್ಲಿ ಮಲಪ್ರಭಾ ನದಿಗೆ ನೀರು ಹೆಚ್ಚಳಾಗುತ್ತೆ. ಆದರೆ ಸದ್ಯ ಈಗ ಮಳೆ ಮತ್ತೊಮ್ಮೆ ಏನು ಕೈಕೊಡುವಂತಹ ಸೂಚನೆ ಇದೆ. ಹೀಗಾಗಿ ಏನು ರಾಜ್ಯ ಸರ್ಕಾರವೂ ಕೂಡ ಈ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಚಿಂತನೆ ಆಗಿರ್ತಕ್ಕಂಥದ್ದು, ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಮತ್ತು ಏನು ರೈತರು ಏನು ಬೆಳೆದಂತಹ ಬೆಳೆಗಳಿಗೆ ಏನು ಯೋಗ್ಯ ಬೆಲೆ ಜೊತೆಗೆ ಏನು ಅಂತಂದ್ರೆ ರೈತರು ಏನು ಬೆಳೆ ವಿಮೆಯನ್ನು ಮಾಡಿಸಿರ್ತಾರೆ, ಅದರಲ್ಲೂ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅಂತಕ್ಕಂಥ ಒಂದು ಸೂಚನೆಗಳಿತ್ತು. ಹಾಗಾಗಿ ಅದರ ಬಗ್ಗೆಯೂ ಕೂಡ ಒಂದು ಸಭೆಯನ್ನ ಮಾಡ್ತೇನೆ ಅಂತಕ್ಕಂಥ ಮುಖ್ಯಮಂತ್ರಿಗಳು ಸದ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆದರೆ ಮತ್ತೊಂದು ಕಡೆ ರಾಮದುರ್ಗ, ಸವದತ್ತಿ, ಯರಗಟ್ಟಿ, ಗೋಕಾಕ್ ಭಾಗದಲ್ಲಿ ಕೂಡ ಮಳೆ ಕೊರತೆ ಇರ್ತಕ್ಕಂಥದ್ದು. ಹೀಗಾಗಿ ಈಗ ರಾಜ್ಯ ಸರ್ಕಾರ ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ಳುತ್ತೆ, ಮೋಡ ಬಿತ್ತನೆಗೆ ಏನಾದರೂ ರಾಜ್ಯಾದ್ಯಂತ ಮೋಡ ಬಿತ್ತನೆಯನ್ನ ಮಾಡ್ತಾರ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.